ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ರೋಮನ್ ರೈನ್ಸ್ ಅವರು ರಸ್ಸಲ್ ಮೇನಿಯಾದಲ್ಲಿ ಸೋತ್ರಲ್ಲ, ಅದ್ರ ಜೊತೆಗೆ ಅವರ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಕಥೆನೂ ಕೂಡ ಮುಗ್ದಿದೆ ಅಂತಾನೆ ಹೇಳ್ಬೋದು. ರಿಪೋರ್ಟ್ಸ್ಗಳು ಬರ್ತಿರೋ ಪ್ರಕಾರ ಇನ್ ಮುಂದೆ ಡಬ್ಲ್ಯೂ ಅವರು ನಮ್ಮ ರೋಮನ್ ರೈನ್ಸ್ ಅವರ ಕೈಯಿಂದ ಕೋಡಿ ರೋಡ್ಸ್ ಅವರಿಗೆ ಚಾಂಪಿಯನ್ಶಿಪ್ ನ ಏನ್ ಗೆದ್ಕೊಟ್ರು ಆ ಒಂದು ಚಾಂಪಿಯನ್ಶಿಪ್ ನ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಅಂತ ಕರೆಯೋದಿಲ್ವಂತೆ. ಇನ್ ಮುಂದೆ ಆ ಒಂದು ಚಾಂಪಿಯನ್ಶಿಪ್ ನ ಬರೀ ಡಬ್ಲ್ಯೂ ಚಾಂಪಿಯನ್ಶಿಪ್ ಅಂತ ಕರೀತಾರೆ. ಸೊ ಇದರಿಂದ ಗೊತ್ತಾಗ್ತಿರೋದೇನಪ್ಪ ಅಂದ್ರೆ ಅಫಿಷಿಯಲ್ ಆಗಿ ರೋಮನ್ ರೈನ್ಸ್ ಅವರ ಜೊತೆನೆ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಕತೆ ಮುಗ್ದಿದೆ ಅಂತಾನೆ ಹೇಳ್ಬೋದು. ಇವನ್ ವೆಬ್ಸೈಟ್ ಅಲ್ಲೂ ಕೂಡ ನೀವು ಹೋಗಿ ನೋಡಿದ್ರೆ ನಮ್ಮ ಕೋಡಿ ರೋಡ್ಸ್ ಅವರ ಪಕ್ಕ ಡಬ್ಲ್ಯೂ ಅವರು ಡಬ್ಲ್ಯೂ ಚಾಂಪಿಯನ್ ಹಾಗೆ ಕೆಳಗಡೆ ಯೂನಿವರ್ಸಲ್ ಚಾಂಪಿಯನ್ ಅಂತ ಲಿಸ್ಟ್ ನ ಸಪರೇಟ್ ಆಗಿ ಬರ್ದಿದ್ದಾರೆ. ಸೊ ಪ್ರಾಬಬ್ಲಿ ನಾಳೆ ಮಂಡೇ ನೈಟ್ ರಾ ಇದೆಯಲ್ಲ ಗಾಯ್ಸ್, ಅಲ್ಲಿ ಪ್ರಾಬಬ್ಲಿ ನಮಗೆ ಕೋಡಿ ರೋಡ್ಸ್ ಅವರಿಗೆ ಯಾವ್ದಾದ್ರು ಒಂದು ಹೊಸ ಚಾಂಪಿಯನ್ಶಿಪ್ ನ ನಮ್ಮ ಟ್ರಿಪಲ್ ಎಚ್ ಅವರು ಕೊಡಬಹುದು, ಅಥವಾ ಈ ಒಂದು ಗೋಲ್ಡನ್ ಕಲರ್ ಚಾಂಪಿಯನ್ಶಿಪ್ ಗೆ ಅದರ ಹೊಸ ನಾಮಕರಣನ ನಮ್ಮ ಟ್ರಿಪಲ್ ಎಚ್ ಅವರು ಮಾಡಬಹುದು ಅಂತ ಅನ್ಕೋತೀನಿ. ಯಾರಿಗ್ ಗೊತ್ತು, ನಮ್ಮ ಕೋಡಿ ರೋಡ್ಸ್ ಅವರು ಈಗಲ್ ಚಾಂಪಿಯನ್ಶಿಪ್ ನು ಕೂಡ ತಗೋಬರ್ಬೋದು. ಯಾಕಂದ್ರೆ ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ತಮ್ಮ ಟ್ವಿಟರ್ ಅಕೌಂಟ್ ಅಲ್ಲಿ ಈ ಒಂದು ಫೋಟೋನ ಪೋಸ್ಟ್ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು ಗೈಸ್. ನಾಳೆ ಅಂತೂ ನಮಗೆ ಹೊಸ ಟೈಟಲ್ಸ್ ಗಳು ಪ್ರಾಬಬ್ಲಿ ನೋಡೋದಕ್ಕೆ ಸಿಗಬಹುದು. ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗಳ ಡಿಸೈನ್ ಗಳು ಕೂಡ ಚೇಂಜ್ ಆಗುತ್ತೆ, ಹೊಸ ಚಾಂಪಿಯನ್ಸ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಈ ಕಡೆ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಡಬ್ಲ್ಯೂ ಅವರು ಈ ರೀತಿ ಲಿಸ್ಟ್ ಮಾಡಿರೋದನ್ನ ನೋಡಿದ್ರೆ ಪ್ರಾಬಬ್ಲಿ ನಮಗೆ ಇನ್ ಮುಂದೆ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನೋಡೋದಿಕ್ಕೆ ಸಿಗೋದಿಲ್ಲ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರ ಇದೆಯಲ್ಲ ಆ ಒಂದು ಚಾಂಪಿಯನ್ಶಿಪ್ ಅದು ಬರೀ ಡಬ್ಲ್ಯೂ ಚಾಂಪಿಯನ್ಶಿಪ್ ಆಗಿ ನಮಗೆ ನೋಡೋದಿಕ್ಕೆ ಸಿಗುತ್ತಂತೆ. ಅಂಡ್ ಲಿಟರಲಿ ಯೂನಿವರ್ಸಲ್ ಚಾಂಪಿಯನ್ಶಿಪ್ ರಿಟೈರ್ಡ್ ಆಗಿದೆ ಅಂತಾನೆ ಹೇಳ್ಬಹುದು. ತುಂಬಾ ಜನ ಫ್ಯಾನ್ಸ್ ಗಳು ಹೇಳ್ತಾ ಇದ್ರು ಯೂನಿವರ್ಸಲ್ ಚಾಂಪಿಯನ್ಶಿಪ್ ಬೇಡ 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 ಅಂತ. ಅಂಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ಪ್ರೆಸ್ಟೀಜ್ ನ ನಮ್ಮ ರೋಮನ್ ರೈನ್ಸ್ ಅವರು ನೆಕ್ಸ್ಟ್ ಲೆವೆಲ್ ಗೆ ತಗೊಂಡೋದ್ರು. ಸೊ ರೋಮನ್ ರೈನ್ಸ್ ಅವರು ಯಾವಾಗ ಆ ಒಂದು ಚಾಂಪಿಯನ್ಶಿಪ್ ನ ಸೋಲ್ತಾರೋ ಆವಾಗ ಆ ಒಂದು ಚಾಂಪಿಯನ್ಶಿಪ್ ರಿಟೈರ್ಡ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಫ್ಯಾನ್ಸ್ ಗಳೆಲ್ಲರೂ ಕೂಡ ಮಾತಾಡ್ಕೋತಾ ಇದ್ರು. ಪ್ರಾಬಬ್ಲಿ ಡಬ್ಲ್ಯೂ ಅವರು ಕೂಡ ಈಗ ಅದೇ ರೀತಿ ಮಾಡ್ತಾ ಇದ್ದಾರೆ. ಸೊ ವೆಬ್ಸೈಟ್ ಅಲ್ಲಿ ಡಬ್ಲ್ಯೂ ಚಾಂಪಿಯನ್ ಆಗಿ ಯೂನಿವರ್ಸಲ್ ಚಾಂಪಿಯನ್ ಅಂತ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಡಬ್ಲ್ಯೂ ಅವರು ಲಿಸ್ಟ್ ಮಾಡಿದ್ದಾರೆ. ಪ್ರಾಬಬ್ಲಿ ನಾಳಿನ ಮಂಡೇ ನೈಟ್ ರಾ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಆ ಒಂದು ಚಾಂಪಿಯನ್ಶಿಪ್ ನ ನೇಮ್ ನ ಚೇಂಜ್ ಮಾಡುವಂತಹ ಎಲ್ಲಾ ಚಾನ್ಸಸ್ ಗಳು ಕೂಡ ಕಾಣಿಸ್ತಾ ಇದೆ. ಅಂಡ್ ಈಗಲ್ ಚಾಂಪಿಯನ್ಶಿಪ್ ನು ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ನಾಳೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಸೊ ನಾಳೆ ಮಂಡೇ ನೈಟ್ ರಾ ಅಲ್ಲಿ ನಮಗೆ ತುಂಬಾನೇ ಸರ್ಪ್ರೈಸ್ ರಿಟರ್ನ್ಸ್ ಗಳು ಕೂಡ ನೋಡೋದಕ್ಕೆ ಸಿಗಬಹುದು. ನಮ್ಮ ಮ್ಯಾಟಾಡಿ ಅವರು ಕೂಡ ಫ್ರೀ ಏಜೆಂಟ್ ಆಗಿರೋದ್ರಿಂದ ಅವರು ಕೂಡ ಬರೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಸೊ ನಾಳಿನ ರಾನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮೋಸ್ಟ್ ಎಂಟರ್ಟೈನಿಂಗ್ ಮಂಡೇ ನೈಟ್ ರಾ ಆಗಲಿದೆ ನಾಳೆಯ ಮಂಡೇ ನೈಟ್ ರಾ. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ಗೈಸ್, ಚಾಂಪಿಯನ್ಶಿಪ್ ನ ಲೆವೆಲ್ ನ ಅವರು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಿದ್ರು, ಯೂನಿವರ್ಸಲ್ ಚಾಂಪಿಯನ್ಶಿಪ್ ಲೆವೆಲ್ ನ. ಅಂಡ್ ಈಗ ಅವ್ರ ಜೊತೆನೆ ಆ ಚಾಂಪಿಯನ್ಶಿಪ್ ಕಥೆನೂ ಕೂಡ ಮುಗ್ದಿದೆ. ಲಿಟ್ರಲಿ ಆ ಚಾಂಪಿಯನ್ಶಿಪ್ ಬೇರೆಯವ್ರ ಕೈಗೆ ಹೋಗೋದನ್ನ ನೋಡೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಡಬ್ಲ್ಯೂ ಅವರು ಒಳ್ಳೆ ನಿರ್ಧಾರನೇ ತಗೊಂಡಿದ್ದಾರೆ ಅಂತ ಅನ್ಕೋತೀನಿ. ನೀವೇನಂತ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ. ಸಿಗ್ತೀನಿ ಸರ್ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.